ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ ಗೌಡ ಕನ್ನಡ ವ್ಲಾಗ್ಸ್. ಸೊ ಗೈಸ್, ನಾನಿವತ್ತು ಹೋಗ್ತಾ ಇದ್ದೀನಿ ಮಂತ್ರಾಲಯಕ್ಕೆ. ಸೊ ನಾನು ಮತ್ತು ಅಮಿತ್ ಇಬ್ಬರು ಸಹ ಹೋಗ್ತಾ ಇದ್ದೀವಿ. ಸೊ ಇವತ್ತು ಏನಕ್ಕೆ ಸಡನ್ನಾಗಿ ಅಂತಾರೆ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿ ಹೋಗಬೇಕು ಅಂತ ಅಂದ್ಕೊಂಡ್ರಿ, ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ KSRTC ಬಸ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಯಲಹಂಕಗೆ ಹೋಗ್ಬಿಟ್ಟು ಯಲಹಂಕದಿಂದ ಬಸ್ ಹತ್ತಾ ಇದ್ದೀವಿ. ಸೊ ಬನ್ನಿ ಈ ಒಂದು ಟ್ರಾವೆಲಿಂಗ್ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಗೈಸ್, ನನಗೆ ನೋಡಿ ಟೈಮ್ ಸೆನ್ಸ್ ಇಲ್ಲ. ಪ್ಯಾದೆ 9 ಗಂಟೆಗಿರೋ ಬಸ್ಗೆ 9 ಗಂಟೆಗಿರೋ ಬಸ್ಗೆ 8:15 ಬಂದವನೆ. ಟೈಮ್ ಸೆನ್ಸ್ ಇಲ್ಲ. ಬಸ್ಸವನಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾನೆ. ಯಾರೋ ಬುದ್ಧಿ ಕಳಿಸಿದ್ದು ನಿನಗೆ? ಹಾಂ, ಬಸ್ ಬಂತು ಗುರು. ಗೈಸ್, ಫೈನಲ್ ಆಗಿ ಯಲಹಂಕಕ್ಕೆ ಬಂದ್ರಿ. ಬಟ್ ಏನಂತ ಅಂದರೆ ಲೇಟ್ ಆಯ್ತು ಅಂತ ಹೇಳಿ ಈ ಪ್ಯಾದೆ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಓಡಿಸ್ಕೊಂಬಂದ. ಬಟ್ ನೋಡಿದ್ರೆ ಬಸ್ ಬಂದಿಲ್ಲ. ಒಂದು ಗಾಡಿ ಯಾರು ನೋಡಿದ್ರೆ ಎದುರುಕೊಂಡು ಸಾಯ್ತಾನೆ ಅವನು. ಆ ಸೈಡ್ ಹೋಗ್ಬೇಕು ಹೋಗೋ. ಉಕ್ಲಾ ಡ್ರೈ ಫ್ರೂಟ್ಸ್ ಉಪ್ಪಾಕ್ತಾರ ಹೋಗೋಣ. ಅದು ಪಿಸ್ದಾಗ ಮಾತ್ರ ಉಪ್ಪಾಕೋದು. ಇವನಿಗೆ ಡ್ರೈ ಫ್ರೂಟ್ಸಲ್ಲಿ ಉಪ್ಪಿರುತ್ತಂತೆ, ಕೋಲ್ಗೇಟಲ್ಲಿ ಉಪ್ಪಿರುತ್ತೆ ಅಂತ ಗೊತ್ತು, ಡ್ರೈ ಫ್ರೂಟ್ಸಲ್ಲಿ ಉಪ್ಪಿರುತ್ತೆ ಅಂತ ಯಾವತ್ತೂ ಗೊತ್ತಿರಲಿಲ್ಲ. ಇವನು ಹೇಳಿದ್ಮೇಲೆ ಗೊತ್ತಾಗಿದೆ. ಇಲ್ಲೊಂದು ಅಂಗಡಿ ಐತೆ, ತಗೋಣ. ಹಾಗೆ ಮಾತಾಡ್ತಾ ಇರೋ ಅಷ್ಟರಲ್ಲಿ ನಮ್ಮ ಬಸ್ಸು ಸಹ ಬಂತು. ಫೈನಲ್ ಆಗಿ ಬಸ್ ಹತ್ತಿ ನಮ್ಮ ಜರ್ನಿನ ಶುರು ಮಾಡಿದ್ರಿ. ಬನ್ನಿ ಮುಂದೆ ಈ ವ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಗೈಸ್, ನನಗೆ ಇವಾಗ ಒಂದು ವಿಷಯ ಗೊತ್ತಾಯಿತು. ಅಮೀತು ರನ್ನಿಂಗ್ ಬಸ್ಸಲ್ಲಿ ಫೋನ್ ಯೂಸ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? ಹಾಗೆ ಪೈಲ್ಸ್ ಬರುತ್ತೆ ಅಂತ. ಫೋನೋಫೋಬಿಯಾ ಅಂತ ಯಾವುದೋ ಹೊಸ ಕಾಯಿಲೆ ಹೆಸರು ಕಂಡುಹಿಡಿದಿದ್ದಾನೆ, ಅದು ಬರುತ್ತೆ. ಯಾರ್ಯಾರಿಗಾಗುತ್ತೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ. ನನಗಂತೂ ಇಲ್ಲ, ಫೋನೋಫೋಬಿಯಾನೂ ಇಲ್ಲ, ಯಾವ ಫೋಬಿಯಾನೂ ಇಲ್ಲ, ಅವನು ಮಾತ್ರ ಇರುತ್ತೆ. ಲವೋಫೋಬಿಯಾ ಗೈಸ್, ಇದೇ ಫಸ್ಟ್ ಟೈಮ್ KSRTC ಲಾಂಗ್ ಜರ್ನಿ. ನಾನು KSRTCಲೇ ಹೋಗಿಲ್ಲ ಅನ್ಕೋತಿದ್ರು. ನಾನು ಈ ಸಾವುಕಾರ ಫ್ರೆಂಡ್ಸ್ ನೀನ್ ಥರ ಅಷ್ಟಿಲ್ಲ ಬ್ರೂ. ಅದಕ್ಕೆ ಬುಲೆಟ್ ತೊಗೊಂಡಿರೋದು 2 ಲಕ್ಷ ಕೊಟ್ಟು. ಬುಲೆಟ್ ತೊಗೊಂಡಿರಲಿಲ್ಲ, ಸಾವುಕಾರ ಕಮೆಂಟ್ ಮಾಡಿ. ಅಫ್ಕೋರ್ಸ್, ನಾನೇ ಹೇಳ್ತೀನಲ್ಲ. ಬುಲೆಟು, ಐಫೋನು ಶೋಕಿಗಂತ ಹಿಂಗೆ ಇಟ್ಕೊಂಡಿರ್ತಾನೆ ಕೈಲಿ. ಕೊಡಿ ಹಿಂಗೆ ಹಿಡ್ಕೊಂಡು ನೋಡಿ, ಹಿಂಗೆ ಹಿಡ್ಕೊತಾನೆ. ಬಿಕಾಸ್ ಹೆಂಗೆ ಅಂತ ಅಲ್ಲಿ ಆ್ಯಪಲ್ ಸಿಂಬಲ್ ಕಾಣಿಸ್ಲಿ ಅಂತ ಕೊಡಿಲಿ ತೋರಿಸೋಣ. ಹಿಂಗೆ ಸಿಂಬಲ್ ತೋರಿಸ್ಲಿ ಅಂತ ಹಿಂಗೆ ಹಿಡ್ಕೊಂಡಿರ್ತಾನೆ. ಅದಾದಮೇಲೆ ಏನು ಬಿಲ್ಡಪ್ ಇಲ್ಲ ಅಂತಾನೆ. ಸಿಕ್ಕ ಹುಡುಗಿ ಯಾರ್ಯಾರು ಹುಡುಗಿ ಕಂಡ್ರೆ ಸಾಕು, ಐಫೋನ್ ಹಿಂಗೆ ಒಂದು ಸ್ವಲ್ಪ ಜೇಬಿಂದ ಹಿಂಗೆ ಮೇಲೆ ಎತ್ತುತ್ತಾರೆ ಕ್ಲೀನಾಗಿ ಕಾಣಿಸ್ಲಿ ಅಂತ. ಆ ಗಾಡೀಲಿ ಹೋಗ್ಬೇಕಾದ್ರೆ ಅಷ್ಟೇ, ನಾನು ಐಫೋನ್ ಕಳ್ದಾಕೊಂಡಿರ್ತಿಲ್ಲ, ಸಿಂಬಲ್ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಮೇಲಿಕ್ಕೊಂಡಿರ್ತಾರೆ. ಅಜ್ಜಿಗೂ ಮೆತ್ತಗೆ ಮಾತಾಡೋ ಅಂತವ್ರ ಹಿಂದೆ ಅಜ್ಜಿ ನೋಡ್ತೈತೆ ಅಂತ. ಹಾಗೆ ಮಧ್ಯದರಲ್ಲಿ ಬ್ರೇಕ್ಫಾಸ್ಟ್ ಅಂತ ಬಸ್ಸು ಸಹ ನಿಲ್ಲಿಸಿತ್ತು. ಸೊ ನಾವು ಸಹ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಬ್ರೇಕ್ಫಾಸ್ಟ್ ಮಾಡೋಂತ ಹೋಗ್ಬಿಟ್ಟು ಈ ಹೋಟ್ಲಲ್ಲಿ ದೋಸೆ ಪರ್ಚೇಸ್ ಮಾಡಲಿ. ಸೀರಿಯಸ್ಲಿ ನಾವು ಕೊಟ್ಟಿದ್ದ ಪ್ರೈಸ್ಗೂ ಟೇಸ್ಟ್ಗೂ ವರ್ತೇ ಇರಲಿಲ್ಲ. ಸೊ ಊಟ ಮುಗಿಸ್ಕೊಂಡು ಹಾಗೆ ಜರ್ನಿ ಸಹ ಶುರು ಮಾಡಿದ್ರಿ. ಅಷ್ಟರಲ್ಲಿ ಮಧ್ಯಾಹ್ನವೂ ಸಹ ಆಗಿತ್ತು. ಬಿಕಾಸ್ ಆಲ್ಮೋಸ್ಟ್ ಸೌಂಡ್ ಜಾಸ್ತಿ ಇತ್ತು ಬಸ್ಸಲ್ಲಿ, ಅದಕ್ಕೆ ಯಾವುದೇ ಥರ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಿರಲಿಲ್ಲ. ಸೊ ಫೈನಲ್ ಆಗಿ ಮಧ್ಯಾಹ್ನ ಊಟಕ್ಕೆ ಬಂದು ಊಟನೂ ಸಹ ಮುಗಿಸಿದ್ರು. ಅಮಿತ್ ಹೆಂಗಿತ್ತು ನೋಡಿ ಗೈಸ್. ಇದೇ ಒಂದು ಶೋಕಿ ಐಫೋನ್ ಅಂತ ತೋರಿಸ್ಕೊತಾನೆ. ಇಳ್ಸಲು ಗೊತ್ತು ನಿಂದ ಐಫೋನು ಅಂತ. ಸೊ ಗೈಸ್, ಫೈನಲಿ ವಿ ಆರ್ ಇನ್ ಮಂತ್ರಾಲಯ. 9 hour ಸತತ ಜರ್ನಿಯ ಪ್ರಕಾರ ಫೈನಲ್ ಆಗಿ ಮಂತ್ರಾಲಯಗೆ ರೀಚ್ ಆಗಿದ್ದೀವಿ ನಾವು. ಆಲ್ಮೋಸ್ಟ್ ಮಂತ್ರಾಲಯ ಗೈಸ್. ಫೈನಲ್ ದೇವಸ್ಥಾನಕ್ಕೇನೋ ಬಂದ್ರಿ. ಬಟ್ ರಿಟರ್ನ್ ಹೋಗಬೇಕು ಅಂತಂದರೆ ನಮಗೆ ಬಸ್ಸು ಬುಕ್ಕಿಂಗು ಇಲ್ಲ. ಇವನು ಇಲ್ಲೇ ಮಲ್ಕೊಳ್ಳೋಣ ಅಂತವನೇ. ನನಗೂ ಏನೂ ಬೇಜಾರಿಲ್ಲ ಮಲಿಕಣಕ್ಕೆ. ಬಟ್ ರಾತ್ರಿ ಮಳೆ ಬಂದರೆ ಏನು ಮಾಡೋದು? ಸುಳ್ಳು ಕರೆಕ್ಟ್ ಅಲ್ವಾ? ಮಳೆ ಬಂದರೆ ಏನು ಮಾಡ್ತೀಯಾ? ಅಲ್ಲಿ ಹೋಗಿ ನೀರಲ್ಲಿ ಮಲ್ಕೊತೀಯಾ? ಚಳಿ ಆಗಲ್ವಾ? ಓ, ಅಮಿತ್ ಏನನ್ಸೈತೆ ಫೈನಲ್ ಆಗಿ ರೀಚ್ ಆದ್ರಿ? ಅನ್ಸಡನ್ದು
ಸಡನ್ ಪ್ಲ್ಯಾನ್ಡು ಸಡನ್ ಪ್ಲಾನ್ ಟ್ರಿಪ್ ನೋಡ್ರಿ ಎಲ್ಲ ಸ್ವಾರ್ಥಿ ನನ್ನ ಮಗ. ತುಂಗಭದ್ರಾ ರಿವರ್ ಹೇಳೋ ಅಷ್ಟು ನೀರೇನಿಲ್ಲ. ನಮ್ಮಮ್ಮ ನೀರ ಹತ್ರ ಹುಷಾರು ಅಂತ ಹೇಳಿ ಕಳಿಸಿದ್ರು. ಇಲ್ಲಿ ನನ್ನಷ್ಟುದ್ದನೂ ಇಲ್ಲ ನೀರು. ನೀರೇಶಾಸ್ತ್ರ ಅಂತ ಹೋಗೋಕೆ ಅದೇ ಅಂಕಲ್ ಹೋದ್ಸಲಿನೇ ಬಂದಾಗ ಮದುವೆ ಆಗುತ್ತೆ ಅಂದಿದ್ರು, ಇನ್ನೂ ಆಗಿಲ್ಲ. ಅಂಕಲ್ ಒಂದು ಹೋದ್ಸಲಿ ಬಂದಾಗ ಮದುವೆ ಆಗುತ್ತೆ ಅಂದಿದ್ರು, ಇನ್ನೂ ಆಗೇ ಇಲ್ವಂತೆ. ಗಿರಿಶಾಸ್ತ್ರ. ಸೊ ಗೈಸ್, ಫೈನಲ್ ಆಗಿ ನದಿ ಸ್ನಾನ ಮುಗಿಸ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ರಾಘವೇಂದ್ರ ಸ್ವಾಮಿ ದರ್ಶನ ಹೇಗಿರುತ್ತೆ ಅಂತ ನೋಡೋಣ. ದಿಸ್ ಇಸ್ ತುಂಗಭದ್ರಾ ರಿವರ್. ಟಿವಿಯಲ್ಲೆಲ್ಲ ಫುಲ್ಲು ತುಂಬಿ ಹರಿಯೋ ಥರ ತೋರಿಸಿದ್ದಾರೆ, ಬಟ್ ಸೀರಿಯಸ್ಲಿ ಏನು ತುಂಬಿ ಹರಿತಿಲ್ಲ. ಆರಾಮಾಗಿ ಬಂದು ಫ್ರೆಶ್ ಅಪ್ ಆಗ್ಬೋದು. ಇದೆಲ್ಲ ಮುಚ್ಚಿಬಿಡ್ತಾರ. ಬೇತೆ ಹೆಂಗಿತ್ತು ನದಿ ಸ್ನಾನ ನೋಡಿ. ಇವನು ಎಷ್ಟು ಆಗಲ್ಲ ಅಂತಂದರೆ, ಸ್ನಾನ ಮಾಡಿದ ತಕ್ಷಣ ಚುಳಿ ಆಗುತ್ತೆ ಅಂದ್ಬಿಟ್ಟು ಶರ್ಟ್ ಹಾಕೊಂಡ ನೋಡಿ. ನಾನು ಬರೀ ಮೇಲೆ ಓಡಾಡ್ತಾ ಇದ್ದೀನಿ. ಯಾರು ಸ್ಟ್ರಾಂಗು ಅಂತ ಗೊತ್ತಾ, ಯಾವ ಪ್ಯಾಕು ಇಲ್ಲ ನನಗೆ ಫ್ಯಾಮಿಲಿ. ಇವಾಗ ಬ್ಯಾಗೆಲ್ಲ ಎಲ್ಲಿ ಕಣ? ದೇವಸ್ಥಾನ ಮುಂದೆ ಎತ್ಕೊಂಡು ಹೋಗ್ಬಿಡಲ್ವಾ? ನಾವು ಬ್ಯಾಗ್ ಎಲ್ಲಿ ಇಕ್ಕೋದು ಅಂತ ಗೊತ್ತಾಗ್ದಿರ ದೇವಸ್ಥಾನದ ಮುಂದೆನೇ ಸಹ ಬ್ಯಾಗ್ಗಳನ್ನೆಲ್ಲರೂ ಇಕ್ಕಿದ್ರು ಅಂತ ಇಕ್ಕಿದ್ರಿ. ಬಟ್ ಸೊ ನಾವು ಬ್ಯಾಗ್ ಇಕ್ಕಿದ ತಕ್ಷಣ ಅಲ್ಲಿ ಸ್ವಲ್ಪ ಜನ ಹಂಗೆ ನಮ್ಮ ಬ್ಯಾಗ್ನ ನೋಡ್ತಾಯಿದ್ರು. ಬಟ್ ಹಂಗೂ ಸಹ ಪರವಾಗಿಲ್ಲ ಅಂದ್ಬಿಟ್ಟು ಬ್ಯಾಗ್ ಅಲ್ಲೇ ಇಕ್ಕಿ ದೇವಸ್ಥಾನದ ಒಳಗಡೆ ಹೋದ್ರಿ. ಬಟ್ ಒಳಗಡೆ ಹೋದ್ಮೇಲೆ ನಮಗೂ ಒಂದು ಸ್ವಲ್ಪ ಪುಕ್ಕ ಅನಿಸ್ತಿತ್ತು, ಭಯ ಆಗ್ತಿತ್ತು. ಬಟ್ ನಮ್ಗೆ ಬ್ಯಾಗ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಿರಲಿಲ್ಲ. ಬ್ಯಾಗು ಸೇಫಾಗಿ ಅಲ್ಲೇ ಇತ್ತು. ನಮ್ಮ ಬ್ಯಾಗ್ನ ಅಲ್ಲೇ ಹೊರಗಡೆನೇ ಇಟ್ಟು ಸೊ ಫೈನಲಾಗಿ ನಾವು ರಾಯರ ದರ್ಶನಕ್ಕೆ ಹೋದ್ರಿ. ಗೈಸ್ ನೋಡಿ, ನನಗೆ ಇಷ್ಟ ಆಗಿರೋ ಲೈನ್ ಇವತ್ತು ಮೈಟ್ ಬಿ ಅರ್ಥ ಆಗಿರುತ್ತೆ ಅನ್ಕೊತೀನಿ ಎಲ್ಲರಿಗೂ. ಬಿಕಾಸ್ ಆ ಲೈನಲ್ಲಿ ಎಷ್ಟು ಕ್ಲಾರಿಟಿ ಇತ್ತು, ಅರ್ಥ ಇತ್ತು ಅಂತ. ದೇವಸ್ಥಾನದೊಳಗಡೆ ಫೋಟೋ ಮತ್ತು ವಿಡಿಯೋ ಅಲೋ ಇಲ್ಲ ಅಂತ ಅಂದ್ಬಿಟ್ಟು ಪೋಸ್ಟ್ ಹಾಕಿದ್ರು. ಬಟ್ ದೇವಸ್ಥಾನದೊಳಗಡೆ ಯಾರೋ ಪುರೋಹಿತರನ್ನೇ ವಿಡಿಯೋ ತೆಗೆದಿದ್ರು. ಅದಕ್ಕೆ ನಾನು ಸಹ ಧೈರ್ಯ ಮಾಡಿಕೊಂಡು ಏನಾದರೂ ಆಗಲಿ ಅಂದ್ಬಿಟ್ಟು ವಿಡಿಯೋ ಸಹ ಮಾಡಿ ಈ ಒಂದು ರಾಯರನ್ನು ಸಹ ತೋರಿಸ್ತೆ ನಿಮಗೆ. ಸೊ ಗೈಸ್, ಫೈನಲ್ ಆಗಿ ಕಂಪ್ಲೀಟ್ ಆಗಿ 2 ಟೈಮ್ಸ್ ದರ್ಶನ ಮುಗಿಸಿದ್ರಿ. ಫುಲ್ಲು ಕ್ಲೋಸಲ್ಲಿ ರಾಯರು ದರ್ಶನ ಕೊಟ್ಟಿದ್ದಾರೆ. ಬನ್ನಿ ಮುಂದೆ ಹೇಗಿರುತ್ತೆ ಇವತ್ತಿನ ಒಂದು ಬ್ಲಾಗ್ ಅಂತ ನೋಡೋಣ. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಇಲ್ಲಿ ದೇವರ ರಥ ರೆಡಿಯಾಗಿತ್ತು, ರಥ ಎಳಿಯೋಕ್ಕೋಸ್ಕರ. ಇಲ್ಲಿ ಬಂದ್ಬಿಟ್ಟು ಎವ್ರಿಡೇ ಈವ್ನಿಂಗ್ ಬಂದ್ಬಿಟ್ಟು ರಥ ಎಳಿತಾರಂತೆ. ಸೊ ಅದರಲ್ಲೂ ಇನ್ನೊಂದು ವಿಶೇಷತೆ ಇಲ್ಲಿ ಏನಂತ ಅಂದರೆ, ಇಲ್ಲಿ ಟೋಟಲಾಗಿ 3 ಟೈಪ್ಸ್ ಆಫ್ ರಥ ಎಳಿತಾರೆ. ಸೊ ಇವತ್ತು ವಿಡಿಯೋದಲ್ಲೂ ಸಹ ನೀವು ನೋಡ್ಬೋದು. ಮೊದಲು ಬಂದ್ಬಿಟ್ಟು ಮರದಿಂದ ಮಾಡಿರೋ ರಥ ಎಳಿತಾರೆ, 2ನೇ ಬಾರಿ ಬಂದ್ಬಿಟ್ಟು ಬೆಳ್ಳಿಯ ರಥ ಎಳಿತಾರೆ, ಸೊ 3ನೇ ಬಾರಿ ಬಂದ್ಬಿಟ್ಟು ಚಿನ್ನದ ರಥ ಎಳಿತಾರೆ. ಸೊ ಇದು ಬಂದ್ಬಿಟ್ಟು ಈ ಮಂತ್ರಾಲಯದಲ್ಲಿ ವಿಶೇಷವಾಗಿ ನಡೆಯುವಂತಹ ರಥ. ಗೈಸ್, ಫೈನಲ್ ಆಗಿ ದರ್ಶನ ಮುಗೀತು. ಇವಾಗ ಮತ್ತೆ ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ. ಬಸ್ ಸಿಗುತ್ತೋ ಸಿಗಲ್ವೋ ಅಂತ ಗೊತ್ತಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ನಾವು ಬುಕ್ ಮಾಡ್ಕೊಂಡಿಲ್ಲ. ಇವತ್ತಿನ ಒಂದು ರಾತ್ರಿ ನಮ್ಮದು ದುರಂತವಾಗಿರುತ್ತೋ ದೇವ್ರ ದಯೆ ಅಥವಾ ಸುಖಕರವಾಗಿ ಹೋಗುತ್ತೋ ನೋಡೋಣ ಏನಾಗುತ್ತೆ ಅಂತ. ಬಿಕಾಸ್ ಬಸ್ಸು ಬುಕ್ ಮಾಡಿಲ್ಲ, ಇವನೇ ಮಾಡಿದ್ದಲ್ಲ. 9 ಗಂಟೆ ರಾತ್ರಿ ಬುಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು 9 ಗಂಟೆ ಬೆಳಗ್ಗೆ ಬುಕ್ ಮಾಡಿದ್ದ. 9 PM. ಇನ್ನೂ ಬೆಂಗಳೂರು ಇವಾಗ ಬಿಟ್ಟಿರ್ತಿದ್ರೆ ಆಲ್ರೆಡಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಇವನು ಮಾಡಿದ ಕೆಲಸಕ್ಕೆ ಏನಂತೆ ಅದಕ್ಕೆ ನೋ ಕಮೆಂಟ್. ಗೈಸ್, ಬನ್ನಿ ಮುಂದಕ್ಕೆ ಇನ್ನೂ ಏನೇನಾಗುತ್ತೆ ಅಂತ ನೋಡೋಣ. ಇವಾಗ ಬೇಕು ಅವಾಗೆ ಕರ್ಸ್ಕೊಳೋದು. ಬರೀ ಹೊಡಿತಾನೆ ಅವಾಗವಾಗ. ಇದೇನಾ ಬಸ್ ಸ್ಟಾಪು? ಗೈಸ್, ಅನ್ಫಾರ್ಚುನೇಟ್ಲಿ ನಾವು ರಾತ್ರಿ ಬೆಂಗಳೂರಿಗೆ ರಿಟರ್ನ್ ಬರೋ ಅಂತಹ ಬಸ್ಸು ನಮಗೆ ಸಿಗಲಿಲ್ಲ. ಅದೇ ಕಾರಣಕ್ಕೆ ನಾವು ಅಲ್ಲೇ ಸ್ಟೇ ಆದ್ರಿ.
ಸೊ ಮತ್ತೆ ಬೆಳಗ್ಗೆ ಎದ್ದು ರಾಯರ ಮಠದ ಹತ್ರಕ್ಕೂ ಸಹ ಹೋಗಿದ್ರಿ. ಬಟ್ ದೇವಸ್ಥಾನದ ಒಳಗಡೆ ಹೋಗಿರಲಿಲ್ಲ, ಬಿಕಾಸ್ ಏನಕ್ಕೆ ಫ್ರೆಶ್ ಅಪ್ ಆಗಿರಲಿಲ್ಲ. ಸೊ ಹೊರಗಡೆಯಿಂದನೇ ರಾಯರನ್ನ ನೋಡಿಕೊಂಡು ಮಾರ್ನಿಂಗ್ 7:15 ಬಸ್ನ ಹತ್ತಿ ಬೆಂಗಳೂರು ಕಡೆ ಬಂದ್ರಿ. ಸೊ ಗೈಸ್ ರಾತ್ರಿ ಆಲ್ಮೋಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ಏನಾಯಿತು ಅಂತ ಅಂದರೆ ನಮಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಸ್ ಸಿಗಲಿಲ್ಲ. ಸೊ ಅದಕ್ಕೆ ನೈಟು ಅಲ್ಲೇ ಸ್ಟೇ ಮಾಡಿದ್ವಿ. ಫೋನಲ್ಲಿ ಚಾರ್ಜ್ ಇಲ್ಲದಕ್ಕೆ ಯಾವುದೇ ಥರ ಕ್ಲಿಪ್ಪಿಂಗು ತೆಗಿಯೋಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಬನ್ನಿ ಮನೆಗೆ ಹೋಗುವಾಗ ಏನೇನಾಗುತ್ತೆ ಅಂತ ಈ ವ್ಲಾಗಲ್ಲಿ ನೋಡೋಣ. ಎಲ್ಲ ಬ್ಲರ್ ಆಗಿರೋದಲ್ಲ, ನೀನು ಇರೋದೇ ಹಂಗೆ. ನಮ್ದೆಲ್ಲ ನ್ಯಾಚುರಲ್ ಕಲರ್ ನೋಡು. ಬೆಳಗ್ಗೆ ಹೆಂಗೆ ರಾತ್ರಿ ಹಂಗೆ ಕಾಣಿಸ್ತಿರ್ತೀವಿ. ನೀನು ನೋಡು ಹೆಂಗಾಗಿದೆಯಾ. ಒಂದು 2 hours ಇಟ್ಕೊಂಡ್ರಾಗಲ್ಲ. ಫುಲ್ಲು ಟಯರ್ಡ್ ಆದರೆ ಅನ್ಪ್ಲಾಂಡ್ ಆಗಿರುತ್ತೆ. ಮೊದಲು ಕೂತ್ಕೊಂಡಿದ್ದೀವಿ, ಈಗ ಜಿಮ್ಗೆ ಹೋಗ್ಬೇಕು ಅಂತ ಕೇಳಿದ್ರೆ ಜಿಮ್ಗೆ ಹೋಗೋಕ್ಕಾಗಲ್ಲ ಅನ್ಕೊಂತೀನಿ. ನೆಕ್ಸ್ಟ್ ಇಯರ್ ರೆಸಲ್ಯೂಷನ್ ಯಾವುದೋ ಬೇರೆದೊಂದಿದೆ ನಂದಿ ಹಿಲ್ಸಲ್ಲಿ ರೆಸಲ್ಯೂಷನ್. ಅದು ಮಾಡ್ತೀನಿ. ಆಲ್ರೆಡಿ ರೆಸಲ್ಯೂಷನ್ ಚೇಂಜ್ ಆಗಿದೆ. ಬೇರೆ ಹೋಟ್ಲಲ್ಲಿ ಬಾಟಲ್ ಬೇರೆ ಇಕ್ಕಿದ್ದಾರೆ, 2 ಎಕ್ಸ್ಟ್ರಾ ಪೇ ಮಾಡ್ತಾರೆ ಅನ್ಕೊಂತೀನಿ. ಅಣ್ಣ ವಾಪಸ್ ತೊಗೊಂಡೋಗ್ಬಿಡು ಅಣ್ಣ ಅಂತಿದೆ. ಸೊ ಗೈಸ್, ಇದಾಗಿತ್ತು ನಮ್ಮ ಮಂತ್ರಾಲಯದ ಒಂದು ಅನ್ಪ್ಲ್ಯಾನ್ಡ್ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ.